ಈ ಊರ್ ಬಿಟ್ಟು ಎಲ್ಲರೂ ದೂರ ಹೊರಟವಣ ಕಣ, ತಲೆ ಕೆಟ್ಟವಳೆ. ನಡ್ರಿ ಹೋಣ, ವಾಪಸ್ ಬರೋದು ಮರ್ತೋಗ್ಬಿಡ್ಬೇಕು ಅಂತ ಜಾಗಕ್ಕೆ ಹೋಣ ನಡ್ರಿ. ಮೇಲೆ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತು. ಈಗ ಆಲ್ಮೋಸ್ಟ್ ಊಟಿಗೆ ರೀಚ್ ಆಗಿದ್ದೀವಿ. ನಮ್ಮ ಸ್ಟೇಯಿಂದ ಒಂದು 15 ಕಿಲೋಮೀಟರ್ ದೂರ ಇದ್ದೀವಿ. ಆನ್ ದಿ ವೇ ಇಲ್ಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತೇಳಿ ಇಲ್ಲೊಂದು ಕೆಫೆ ಹತ್ರ ನಿಂತಿದ್ದೀವಿ. ಕೆಫೆ ಹೆಸರು 6 ಫೇಸ್ ಪಾರ್ಕ್ ಅಂತ. ಸೊ ಇಲ್ಲಿ ವ್ಯೂ ಇದೆ, ವ್ಯೂ ಸಖತ್ತಾಗಿದೆ, ತೋರಿಸ್ತೀನಿ ಬನ್ನಿ ನಿಮ್ಗೆ ಈಗ. ಸೊ ಇದು ರೆಸ್ಟೋರೆಂಟು. ಇಲ್ಲೆಲ್ಲ ಬಾಯ್ಸ್ ನಿಂತ್ಕೊಂಡವ್ರೆ, ಆಲ್ರೆಡಿ ಎಲ್ಲ ತಿಂಡಿಗಾಗಿ ವೇಟ್ ಮಾಡ್ತವ್ರೆ. ಸೊ ಇದು ಇಲ್ಲಿಂದ ವ್ಯೂ ನೋಡಿ, ಈ ಥರ ಕಾಣ್ತಾ ಇದೆ, ಕ್ರೇಜಿ. ಸೊ ಫಸ್ಟ್ ಡೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ಆನಿಯನ್ ದೋಸೆ. ನಮಸ್ಕಾರ. ಫುಲ್ ಎಲ್ಲ ಬ್ಯಾಟಿಂಗ್ ಮಾಡ್ತಾವ್ರೆ. ಉಪವಾಸ. ಫುಲ್ ಬೆಳೆ ಎಲ್ಲ ಬೆಳೆದಿದ್ದಾರೆ. ಅದು ಪೊಟ್ಯಾಟೊ ಅಂತೆ, ಅಲ್ಲಿ ಕಾಣಿಸ್ತಾ ಇರೋದು. ಮತ್ತು ಇಲ್ಲಿ ಈ ಲ್ಯಾಂಡಲ್ಲೆಲ್ಲ ಕಾಣಿಸ್ತಾ ಇರೋದು ಇದು ಗಾರ್ಲಿಕ್ ಅಂತ ಹೇಳಿದ್ರು. ಮತ್ತು ಇಲ್ಲೇನು ಕಾಣ್ತದೆ ಇದು ಮೂಲಂಗಿ ಅಂತೆ. ಈ ಥರ ಇರುತ್ತೆ. ಈ ಕಡೆಯಿಂದ ಬರೋದು. ಇಲ್ಲೆಲ್ಲ ಫುಲ್ ಹಿಲ್ ಸ್ಟೇಷನ್ಸ್ ಇದೆ. ಇಲ್ಲಿ ಯಾರೋ ರೆಸಾರ್ಟ್ ಕೂಡ ಮಾಡ್ಕೊಂಡವ್ರೆ. ಮುಂದೆ ವ್ಯೂ ಕಾಣ್ಬೋದು ನೀವು. ಈ ಥರ ಇದೆ. ಸೊ ಇದು ಊಟಿಗೆ ಹೋಗೋ ರೂಟು. ಇಷ್ಟು ಸ್ಟೀಪ್ ಆಗಿದೆ ನೋಡಿ, ಫುಲ್ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಇಷ್ಟೊಂದು ಸ್ಟೀಪ್ ಆಗಿದೆ ಇದು. ಈಗ ಊಟಿಗೆ ಬಂದು ರೀಚ್ ಆಗಿದ್ದೀವಿ. ಊಟಿಯಲ್ಲಿ ಫಸ್ಟ್ ಪ್ಲೇಸು ನಾವು ಟಾಯ್ ಟ್ರೈನ್ನ ಎಕ್ಸ್ಪೀರಿಯನ್ಸ್ ಮಾಡೋಣ ಅಂತೇಳಿ ಬಂದಿದ್ದೀವಿ. ಸೊ ಈಗ ರೈಲ್ವೆ ಸ್ಟೇಷನ್ ಹತ್ರನೂ ಬಂದು ರೀಚ್ ಆಗಿದ್ದೀವಿ. ಸೊ ಈಗ ಒಳಗಡೆ ಹೋಗಿ ಟಿಕೆಟ್ ತೊಗೊಂಡು ಟಾಯ್ ಟ್ರೈನಿಗೆ ಹೋಗಬೇಕು. ನೋಡೋಣ ಹೆಂಗಿರುತ್ತೆ, ಯಾವ ಥರ ಎಕ್ಸ್ಪೀರಿಯನ್ಸ್ ಇರುತ್ತೆ ಅಂತೇಳಿ. ಕಮ್ ಲೆಟ್ಸ್ ಗೋ. ಸೊ ಈಗ ನಾವು 12:15ಗೆ ಒಂದು ಟ್ರೈನ್ ಇದೆ ಅಂತ ಹೇಳ್ಬಿಟ್ಟು ಬಂದ್ವಿ. ಬಟ್ ಅಲ್ಲಿ ಈಗ ಟಿಕೆಟ್ ಎಲ್ಲ ಸೋಲ್ಡ್ ಔಟ್ ಆಗಿದೆ. ಸೊ 3 o'clock ಇನ್ನೊಂದು ಟ್ರೈನ್ ಇದೆ ರೌಂಡ್ ಟ್ರಿಪ್ ಅಂತ ಹೇಳ್ತಾ ಇದ್ರು. ಸೊ ಅದಕ್ಕೆ ಇಲ್ಲಿ ವೇಟ್ ಮಾಡ್ತಾ ಇದೀವಿ. ನೋಡಬೇಕು, ಇದನ್ನು ಸಿಕ್ಕಿದ್ರೆ ಹೋಗ್ಬೋದು, ಇಲ್ಲ ಅಂದರೆ ಬೇರೆ ಪ್ಲೇಸ್ಗೆಲ್ಲಾದರೂ ಹೋಗಬೇಕು. ಇಲ್ಲಿ ರೌಂಡ್ ಟ್ರಿಪ್ದು ಟ್ರೈನ್ ಡೀಟೇಲ್ಸ್ ಎಲ್ಲ ಹಾಕಿದ್ದಾರೆ. ಆಲ್ರೆಡಿ 9:45 ಮತ್ತು 11:30 ಟ್ರೈನ್ ಹೋಗಿದೆ. ನಾವೀಗ 3 o'clock ಟ್ರೈನ್ಗೆ ತಗೊತಾ ಇದ್ದೀವಿ. 3 o'clock ಟ್ರೈನು ಇಲ್ಲಿಂದ 3 o'clock ಹೊರಟು 4:30ಗೆ ಮತ್ತೆ ರಿಟರ್ನ್ ಆಗುತ್ತೆ. ಸೊ ಇಲ್ಲಿ ಟಿಕೆಟ್ ಪ್ರೈಸು ಎಲ್ಲ ಹಾಕಿದ್ದಾರೆ. ಸೊ ಇಲ್ಲಿರೋ ಕೌಂಟ್ರಿಂದ ನಾವು ಟಿಕೆಟ್ ತೊಗೋಬೇಕು. ಸೊ ಎಲ್ಲರೂ ವೆಯ್ಟ್ ಮಾಡ್ತಾ ಕುಂತವ್ರೆ ಇಲ್ಲಿ. ಬಾಯ್ಸ್ ಇವನು ಇಲ್ಲಿ ಯಾರಿಗೂ ಹಿಡ್ಕೊಂಡು ತಲೆ ತಿಂತ ಅವನೇ. ಆಯ್ತಾ? ಏನಂತ? ಟ್ರೈನ್ಗೆ ಒಂದು ರಿಕ್ವೆಸ್ಟ್ ಫಾರ್ಮ್ ಇರುತ್ತೆ, ಅದನ್ನು ಫಿಲ್ ಮಾಡಿ ಅವರಿಗೆ ಕೊಡಬೇಕು. ಅದಾದಮೇಲೆ ಅವ್ರು ಟಿಕೆಟ್ನ ಕೊಡ್ತಾರೆ. ಸೊ ಈಗ ಫಿಲ್ ಮಾಡ್ತಾ ಇದ್ದಾರೆ, ನೋಡ್ಬೇಕೀಗ ಏನಾಗುತ್ತೆ ಅಂತೇಳಿ. ನಮಗೀಗ 3 o'clockದು ಟ್ರೈನ್ ಟಿಕೆಟ್ ಸಿಕ್ಕಿದೆ. ಸೊ 3 o'clock ಅವ್ರಿಗೂ ಇಲ್ಲಿ ವೆಯ್ಟ್ ಮಾಡಿಬಿಟ್ಟು ಆಮೇಲೆ 3 o'clock ಟ್ರೈನ್ ಬಂದಮೇಲೆ ಹತ್ಕೊಂಡು ಹೋಗಬೇಕು.
ಸೊ ಫೈನಲಿ ಟಿಕೆಟ್ ಅಂತೂ ರೆಡಿ ಆಯಿತು. ಸೊ ಈಗ ಎಕ್ಸ್ಪೀರಿಯನ್ಸ್ ಮಾಡೋದು ಒಂದೇ ಬಾಕಿ ಇರೋದು. ಸೈಡ್ ಏನಾದ್ರು ಸೈಡ್ ಹೇಗಿದ್ರು ಸೈಡ್ ನೋಡ ನೋಡ ಎಷ್ಟು ಚಂದ ಅಲ್ಲ. ಸೊ ಫೈನಲಿ 3:30ಗೆ ನಾವು ಕೆಟ್ಟಿಯನ್ನು ರೀಚ್ ಆಗಿದ್ದೀವಿ. ಸೊ ದಿಸ್ ಇಸ್ ದಿ ಫೈನಲ್ ಪಾಯಿಂಟ್. ಸೊ ಆಫ್ಟರ್ ದಟ್ ವಿ ಹ್ಯಾವ್ ಟು ರಿಟರ್ನ್ ಅಗೇನ್ ಟು ಊಟಿ. ಇಲ್ಲಿಂದ ಈಗ ಇನ್ನೊಂದು 15 ನಿಮಿಷ ಅನಿಸುತ್ತೆ. 15 ನಿಮಿಷ ಆದಮೇಲೆ ಇಲ್ಲಿಂದ ಹೊರಡುತ್ತೆ ಟ್ರೈನು. ಈಗ ನಾವು ನಮ್ಮ ಸೆಕೆಂಡ್ ಲೊಕೇಶನ್ ಹತ್ರ ರೀಚ್ ಆಗಿದ್ದೀವಿ. ನಾವೀಗ ದ ಟೀ ಫ್ಯಾಕ್ಟ್ರಿ ಮತ್ತೆ ಟೀ ಫ್ಯಾಕ್ಟ್ರಿ ಮ್ಯೂಸಿಯಂಗೆ ಬಂದಿದ್ದೀವಿ. ಇಲ್ಲಿ ಟೀ ಸೊಪ್ಪನ್ನ ಯಾವ ರೀತಿ ಪ್ರೊಸೆಸ್ ಮಾಡಿ ಟೀ ಪೌಡರ್ನ ಮಾಡ್ತಾರೆ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಡ್ತಾರೆ. ಸೊ ಅದನ್ನ ವಿಟ್ನೆಸ್ ಮಾಡೋದಕ್ಕೆ ಈಗ ಇಲ್ಲಿ ರೀಚ್ ಆಗಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತ ಹೇಳಿ. ಇದು ಟೀ ಫ್ಯಾಕ್ಟ್ರಿ ಮತ್ತೆ ಟೀ ಮ್ಯೂಸಿಯಂ. ಸೊ ನಾವು ಇಲ್ಲಿಗೆ ಬಂದಿದ್ದೀವಿ. ಇದೇ ತರ ಪ್ರೊಸೆಸ್ ಮಾಡೋ ಯೂನಿಟ್ ತುಂಬಾ ಇದೆ ಇಲ್ಲಿ. ಸೊ ನೀವಿಲ್ಲಿ ಅಪೋಸಿಟ್ ಇಲ್ಲಿ ಕೂಡ ನೋಡ್ಬೋದು. ಇದು ಕೂಡ ಸೇಮ್. ಬಟ್ ನಾವು ಈ ಹಳೇದಕ್ಕೆ ಬಂದಿದ್ದೀವಿ. ಸೊ ನೋಡೋಣ ಹೆಂಗಿರುತ್ತೆ ಅಂತೇಳಿ. ಮುಂದ್ಗಡೆ ವ್ಯೂ ನೋಡ್ಬೋದು ನೀವು, ತುಂಬ ಸಖತ್ತಾಗಿದೆ. ಫುಲ್ ಲ್ಯಾಂಡ್ಸ್ಕೇಪ್ ಎಲ್ಲ ಸಖತ್ತಾಗಿ ಕಾಣ್ತಾ ಇದೆ. ಸೊ ಅಲ್ಲಿ ಮುಂದೆ ಕಾಣ್ತಾ ಇದೆಯಲ್ಲ ಅದೇ ಟೀ ಫ್ಯಾಕ್ಟ್ರಿ. ಸೊ ಅಲ್ಲಿಗೆ ಹೋಗ್ಬೇಕೀಗ. ಇಲ್ಲಿ ಒಂದು ರೋಟರ್ ವೇನ್ದು ಮಾಡೆಲನ್ನು ಇಟ್ಟಿದ್ದಾರೆ. ಸೊ ಈ ಮಷೀನನ್ನು ನಾವು ಟೀ ಲೀವ್ಸ್ ಬರುತ್ತಲ್ಲ ಅದನ್ನ ಕ್ರಷ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಸೊ ಮೋಸ್ಟ್ಲಿ ಇಲ್ಲಿ ಟೀ ಲೀವ್ಸನ್ನು ಹಾಕ್ಬಿಟ್ಟು ಕ್ರಷ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ಹಳೇದು ಏನು ಮಷೀನ್ನ ಯೂಸ್ ಮಾಡ್ತಿದ್ರು ಅದರದ್ದು ಒಂದು ಪೀಸನ್ನು ಇಟ್ಟಿದ್ದಾರೆ. China tea, Chai is the Chinese word of tea. ಚೈನಾದಲ್ಲಿ ಸ್ಟಾರ್ಟ್ ಆಗಿದ್ದು. ಸೊ ಇಲ್ಲೆಲ್ಲ ಅದ್ರ ಹಿಸ್ಟ್ರಿ ಬಗ್ಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಇಲ್ಲಿ ಈ ತರ ಲಿಫ್ಟರ್ಸ್ ಇರುತ್ತೆ. ಈ ಲಿಫ್ಟರ್ಸ್ ಅಲ್ಲಿ ಟೀ ಲೀವ್ಸ್ ನ ಎತ್ಕೊ ಬರ್ತಾರೆ. ಕೆಳಗಡೆ ನೀವು ಕಾಣ್ಬೋದು ಇದೆಲ್ಲ ಟೀ ಲೀವ್ಸ್. ಇದು ಫ್ರೆಶ್ ಆಗಿ ಕುಯ್ಕೊ ಬಂದು ಇಲ್ಲಿ ಹಾಕಿದ್ದಾರೆ.
ಸೊ ಈ ಥರ ಬರುತ್ತಲ್ಲ ಇದರಲ್ಲಿ ಎತ್ಕೊಂಡು ಹೋಗ್ತಾರೆ. ಸೊ ಮುಂದೆ ಏನು ಮಾಡ್ತಾರೆ ನೋಡೋಣ. ನೆಕ್ಸ್ಟ್ ಪ್ರೊಸೆಸ್ಸು ಇದನ್ನೇ ಎತ್ಕೊಂಡು ಹೋಗ್ಬಿಟ್ಟು ಇಲ್ಲಿ ಕಾಣ್ತಾ ಇದ್ರೆ ಇದರಲ್ಲಿ ಹಾಕ್ತಾರೆ. ಸೊ ಅದರಲ್ಲಿ ಅಲ್ಲಿ ಮುಂದೆ ಕ್ರಶ್ ಆಗಿಬಿಟ್ಟು ಬರುತ್ತೆ. Heaviness to the tea when the tea rubs on its surface while passing through. The tea then enters the ಈ oxidation ಥರ ಇದರಲ್ಲಿ ಬಿಟ್ಟು ನೆಕ್ಸ್ಟ್ ಇಲ್ಲಿ ಬರುತ್ತೆ. and allows the remain there for water. During oxidation, the enzymes that react with oxygen in the atmosphere and changes in ಮೇಲ್ಗಡೆ ಕ್ರಶ್ ಆಗಿರೋದು ಇಲ್ಲಿ ಕೆಳಗಡೆ ಬಿದ್ದು ನೆಕ್ಸ್ಟ್ ಅಲ್ಲಿ ಹೋಗುತ್ತೆ ಮುಂದೆ. ಸೊ ಫೈನಲ್ ಆಗಿ ಬಂದಿರೋ ಪ್ರಾಡಕ್ಟ್ ಆ ಮಷೀನಲ್ಲಿ ಪ್ಯಾಕ್ ಆಗಿಬಿಟ್ಟು ಅಲ್ಲಿ ಕೆಳಗಡೆ ಬರ್ತಾ ಇದೆ. ಸೊ ಇದು ಫೈನಲ್ ಪ್ರಾಡಕ್ಟ್. ಸೊ ಇಲ್ಲಿ ಎಲ್ಲ ಪ್ರೊಸೆಸ್ ಎಲ್ಲ ನೋಡಾದ್ಮೇಲೆ ಇಲ್ಲಿ ಒಂದು ಟೀನು ಕೂಡ ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರೆ. ಸೊ ಎಲ್ಲ ಕುಡ್ಕೊಂಡು ಆರಾಮಾಗಿ ಹೋಗ್ಬೋದು ಬೇರೆ ಲೊಕೇಶನ್ಗೆ. ಟೀ ಮ್ಯೂಸಿಯಮ್ ನೋಡ್ಕೊ ಬಂದ್ವಿ. ಸೊ ಈಗ ಚಾಕ್ಲೇಟ್ ಮ್ಯೂಸಿಯಂ ಹತ್ರ ಬಂದಿದ್ದೀವಿ. ಇಲ್ಲಿ ಚಾಕ್ಲೇಟ್ ಫ್ಯಾಕ್ಟ್ರಿಯಲ್ಲೂ ಕೂಡ ನಿಮಗೆ ತುಂಬ ಆಪ್ಷನ್ಸ್ ಅವೈಲೇಬಲ್ ಇರುತ್ತೆ ತಗೊಳ್ಳೋದಕ್ಕೆ. ಸೊ ನೀವು ಇದರಲ್ಲಿ ಯಾವ್ದು ಬೇಕಾದರೂ ನಿಮಗೆ ಇಷ್ಟ ಬಂದು ತಗೋಬೋದು. ಸೊ ಅಲ್ಲಿ ಸ್ಯಾಂಪಲ್ ಕೂಡ ಕೊಟ್ಟು ಟ್ರೈ ಮಾಡೋದಕ್ಕೆ ಚೆನ್ನಾಗಿತ್ತು. ಸೊ ತಗೊಂಡು ಹೋಗ್ಬೋದು ಮನೆಗೆ. ಇವ್ರದ್ದು ಕೌಂಟರ್ ಸಿಸ್ಟಮ್ ಚೆನ್ನಾಗಿದೆ. ಮೇಲ್ಗಡೆ ಈ ಥರ ಪ್ಯಾಕಿಂಗ್ ಮಾಡಿಬಿಟ್ಟು ಇಲ್ಲಿ ಕನ್ವೇರ್ ಇದೆ, ಕನ್ವೇರ್ ಮೇಲ್ಗಡೆ ಹಾಕ್ತಾರೆ. ನಾವು ಕೆಳಗಡೆ ಬಂದುಬಿಟ್ಟು ಈ ಥರ ಇಲ್ಲಿ ಪೇಮೆಂಟ್ ಮಾಡಿ ನೆಕ್ಸ್ಟ್ ಕೌಂಟ್ರಲ್ಲಿ ನಾವು ನಮ್ಮ ಪ್ರಾಡಕ್ಟನ್ನು ತಗೋಬೋದು. ಸೊ ಈ ಥರ ಕನ್ವೇರ್ ಮೇಲೆ ಬಂದುಬಿಟ್ಟು ಇಲ್ಲಿ ಕಲೆಕ್ಟ್ ಆಗುತ್ತೆ. ಸೊ ಇಲ್ಲಿ ನಾವು ಬಿಲ್ ತೋರಿಸ್ಬಿಟ್ಟು ನಾವು ಅಮೌಂಟ್ ನಮ್ಮದು ಪ್ಯಾಕೇಜನ್ನು ಕಲೆಕ್ಟ್ ಮಾಡ್ಕೋಬೋದು. ಇಲ್ಲಿ ಟೀ ಫ್ಯಾಕ್ಟ್ರಿ ಮುಂದೆ ಒಂದು ವ್ಯೂ ಪಾಯಿಂಟ್ ಥರ ಮಾಡಿದ್ದಾರೆ. ಇಲ್ಲಿ ತುಂಬ ವ್ಯೂ ಪಾಯಿಂಟ್ಸ್ ಇರುತ್ತೆ ಅಂತ ಅನಿಸುತ್ತೆ. ಅಲ್ಲೂ ಒಂದು ವ್ಯೂ ಪಾಯಿಂಟ್ ಇದೆ. ಇಲ್ಲಿ ಜಿಪ್ ಲೈನಿಂಗ್ ಕೂಡ ಇದೆ. ಸೊ ನೀವು ಬೇಕಾದರೆ ಜಿಪ್ ಲೈನಿಂಗ್ ಕೂಡ ಟ್ರೈ ಮಾಡ್ಬೋದು. ಇಲ್ಲಿಂದ ವ್ಯೂ ಈ ಥರ ಕಾಣ್ತಾ ಇದೆ ನೋಡಿ, ಏನು ಸಖತ್ತಾಗಿದೆ ಅಂತ. ಇಲ್ಲಿನ ಲ್ಯಾಂಡ್ಸ್ಕೇಪ್ ಮಾತ್ರ ಅಲ್ಟಿಮೇಟ್, ಬೇರೆ ಮಾತೇ ಇಲ್ಲ ಇಲ್ಲಿಗೆ.